ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಈ ವಿಶೇಷ ಏನಂತಂದರೆ 2011-12ರಲ್ಲಿ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಆಯ್ಕೆ ಸಮಿತಿ ಇರ್ತದೆ. ಆಯ್ಕೆ ಮಾಡಿ ಅಲ್ಲಿ ನಾಗಮಂಗಲ ತಾಲೂಕಿಗೆ 6 ಜನರನ್ನ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳು, ಅಂದಿನ ಜಿಲ್ಲಾಧಿಕಾರಿಗಳು ಜಾಫರ್ ಅಂತ ಇರ್ತಾರೆ, ಅವರ ಅವಧಿನಲ್ಲಿ 6 ಜನ ಪ್ರದೀಪ, ಗಣೇಶ್, ಆರ್ ರಘು, ಸಿದ್ದಪ್ಪ, ಪ್ರಿಯಾ, ಅರ್ಚನಾ, ರೀನಾ ಇಷ್ಟು ಜನರನ್ನ ಆಯ್ಕೆ ಮಾಡಿ ನಾಗಮಂಗಲ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಸೇರಿಸ್ತಾರೆ. ಅವರು ದಾವಣಗೆರೆ ಜಿಲ್ಲಾಸ್ಪತ್ರೆ, ಚಿಟಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ನಕಲಿ ಅಂಗವಿಕಲರ ಪ್ರಮಾಣ ಪತ್ರವನ್ನು ತಗೊಂಡು ಇವರು ಆಯ್ಕೆ ಆಗ್ತಾರೆ. ಅದು ಪರಿಶೀಲನೆ ಮಾಡಿದಾಗ, ಸಾರ್ವಜನಿಕರು ದೂರು ಬಂದ ಮೇಲೆ ಪರಿಶೀಲನೆ ಮಾಡಿದಾಗ ಅವರು ಯಾವುದೇ ಥರದ ಅಂಗವೈಕಲ್ಯ ಆಗಿಲ್ಲ ಅಂಥೇಳಿ ಮೈಸೂರಿನ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಫೇಮಸ್ ಸಂಸ್ಥೆ ಕೊಟ್ಟಿರ್ತದೆ. ಅದು ಬಂದ ನಂತರ ಜಿಲ್ಲಾಧಿಕಾರಿಗಳು ಇವರು ಇಷ್ಟೂ ಜನರ ಮೇಲೆ ದೋಷಾರೋಪ ಪಟ್ಟಿಯನ್ನು ಮಾಡಿ ಇವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಮರೀತಾರೆ. ಇದುವರೆಗೂ ಕೂಡ 2023ರಲ್ಲಿ ದೋಷಾರೋಪ ಪಟ್ಟಿ ರೆಡಿಯಾಗಿದೆ ಅವ್ರ ಮೇಲೆ. ಆದರೂ ಕೂಡ ಅವ್ರನ್ನ ಬಂಧಿಸಿಲ್ಲ. ನಕಲಿ ಪ್ರಮಾಣ ಪತ್ರ ತಗೊಂಡಿದ್ದೀರಿ ಅಂತ ಅವ್ರ ಮೇಲೆ FIR ಹಾಕಿಲ್ಲ. ಇನ್ನೂ ಆಯಕಟ್ಟಿನ ಜಾಗದಲ್ಲಿ ಕೆಲಸ ಮಾಡಿಕೊಂಡು ಸಾರ್ವಜನಿಕರ ಹತ್ರ ಹಣ ವಸೂಲಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಅವರು ಹಣ ಗಳಿಸಿದ್ದಾರೆ. 8 ಕೋಟಿ ನಷ್ಟ ಆಗಿದೆ ಅವರಿಂದ. ಸರ್ಕಾರಕ್ಕೆ ಆ 8 ಕೋಟಿ ನಷ್ಟವನ್ನು ಭರಿಸಬೇಕು, ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕಬೇಕು ಅಂಥೇಳಿ ಈ ಮೂಲಕ ಕರ್ನಾಟಕ ಸಂವಿಧಾನ ಸೇನೆ ಆಗ್ರಹಿಸ್ತದೆ. ಮಾನ್ಯ ಕಂದಾಯ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಕ್ರಮ ವಹಿಸಬೇಕು. ಒಂದು ವೇಳೆ ಕ್ರಮ ವಹಿಸಿಲ್ಲ ಅಂದರೆ 15 ದಿನದಲ್ಲಿ ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿಗಳ ಶ್ರೀರಕ್ಷಣೆಯಿಂದನೇ ಸರ್ 30 ಜನ ತಹಸೀಲ್ದಾರ್ಗಳು ಬಂದೋಗಿದ್ದಾರೆ ಅಲ್ಲಿಗೆ. ಇವರು ಅಪಾಯಿಂಟ್ ಆದಮೇಲೆ 30 ಜನರಿಗೂ ಇವರು ಫೇಕ್ ಅಂತ ಗೊತ್ತು, ಆದರೂ ಕೂಡ ಕ್ರಮ ವಹಿಸಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಕುಮಾರ್ ಅವರು ಬಂದ ನಂತರ ಇಮ್ಮಿಡಿಯೇಟ್ ಅವ್ರ ಮೇಲೆ ದೋಷಾರೋಪ ಪಟ್ಟಿ ಮಾಡಿದ್ದಾರೆ. ಆದರೂ ಕೂಡ ಸರ್ಕಾರದ ದೋಷನ, ಅಲ್ಲಿನ ತಾಲೂಕು ಅಧಿಕಾರಿಗಳ ದೋಷನ ಗೊತ್ತಿಲ್ಲ, ಕ್ರಮ ಆಗಿಲ್ಲ ಸರ್. ಕ್ರಮ ಆಗಬೇಕು. ಕ್ರಮ ಆಗಿದ್ರೆ ಬಿಡಲ್ಲ ನಮ್ಮ ಸಂಘಟನೆ. ಕ್ರಮ ಆಗೋಕ್ಕೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಬಯಸ್ತೇವೆ. ನರಸಿಂಹಮೂರ್ತಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.